ನೆಕ್ಸ್ಟ್ ಈಗ ಇನ್ನೊಂದು ಪಾಯಿಂಟು ನಿಮ್ಮ ಇದರಲ್ಲಿ ಕಾಣ್ತಾ ಇದೆ, ಕ್ಲಾಸಿಫಿಕೇಷನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. ನಾವು ಇದರಲ್ಲಿ ಅಮರ್ಫಸ್ ಸಾಲಿಡ್ಸ್ಗೆ ನಾವು ಹೋಗೋದಿಲ್ಲ ಜಾಸ್ತಿ, ಕ್ರಿಸ್ಟಲೈನ್ ಸಾಲಿಡ್ಸ್ ಬಗ್ಗೆ ಮಾತ್ರ ಜಾಸ್ತಿ ಮಾಡ್ತೀವಿ. ಬಟ್ ಅಮರ್ಫಸ್ ಸಾಲಿಡ್ಸಲ್ಲಿ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಿರಬೇಕು, ದಟ್ ವಿ ಕಮ್ ಟು ದಟ್ ಒನ್ ಲೇಟರ್. ಬಟ್ ಇದರಲ್ಲಿ ನೋಡಿ, ಇದನ್ನು ಫಸ್ಟ್ ಚಾಪ್ಟರ್ ನೋಡ್ಕೊಳ್ಳಿ, ಫಸ್ಟ್ ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ವಾಟ್ ಆರ್ ದ ಕ್ಲಾಸಿಫಿಕೇಷನ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್. ಈ ಕ್ಲಾಸಿಫಿಕೇಷನ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ತಗೊಂಡಾಗ ವಿ ಹ್ಯಾವ್ 4 classifications. The first one is molecular solid, ionic solid, metallic solids and covalent solids. Ionic solids, metallic solids, covalent solids, molecular solids. ನೀವು ಹೇಗೆ ಬೇಕಾದ್ರೆ ಹೇಳ್ಕೊಡಿ, ಮೊದಲು ಕರೆಕ್ಟಾಗಿ ಎಲ್ಲ ಇದೆ ಅಂತ ಗೊತ್ತಿರಬೇಕು. ಇದೇ ಫಾರ್ಮಲ್ ಹೇಳ್ಬೇಕಂತ ಏನೂ ಇಲ್ಲ. ಮಾಲಿಕ್ಯುಲರ್ ಸಾಲಿಡಲ್ಲಿ ನೋಡಿದಾಗ ಅದರಲ್ಲಿ 2 ಟೈಪ್ ಸಾಲಿಡ್ಸ್ ಇರುತ್ತೆ. ಒಂದು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಇನ್ನೊಂದು ನಾನ್ ಪೋಲಾರ್. ಪೋಲಾರ್ ಮೀನ್ಸ್ ಡೈರೆಕ್ಷನಲ್, ನಾನ್ ಪೋಲಾರ್ ನಾನ್ ಡೈರೆಕ್ಷನಲ್. ಎರಡನೇದು ಅಯಾನಿಕ್ ಕಾಂಪೌಂಡ್ಸ್ ನೋಡಿದಾಗ, ಅಯಾನಿಕ್ ಸಾಲಿಡ್ಸ್ ನೋಡಿದಾಗ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್ ನೋಡಿದಾಗ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಆಕ್ಸೈಡ್, ಜಿಂಕ್ ಸಲ್ಫೈಡ್, ಕ್ಯಾಲ್ಶಿಯಂ ಡೈಫ್ಲೋರೈಡ್ ಆ್ಯಂಡ್ ಆಲಮ್, ಪೊಟ್ಯಾಷ್ ಆಲಮ್ ಅಂತ ಹೇಳ್ತೀವಿ. ನಂತರ ಮೂರನೇದಾಗಿ ಮೆಟಾಲಿಕ್ ಸಾಲಿಡ್ಸ್, ಆಲ್ ದ ಮೆಟಲ್ಸ್, ಕಾಪರ್, ಸಿಲ್ವರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಆ್ಯಂಡ್ ಸಮ್ ಅಲಾಯ್ಸ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಮೆಟಾಲಿಕ್ ಸಾಲಿಡ್ಸ್. ನೆಕ್ಸ್ಟ್ ನಾಲ್ಕನೇದು ನೋಡಿದಾಗ ಕೋವಲೆಂಟ್ ಸಾಲಿಡ್ಸಲ್ಲಿ ಡೈಮಂಡ್, ಗ್ರಾಫೈಟ್, ಕ್ವಾರ್ಟ್ಸ್, ಸಿಲಿಕಾನ್ ಕಾರ್ಬೈಡ್. ಇವೆರಡು ನೋಡಿದಾಗ ಎಕ್ಸಾಮಿನೇಷನ್ ಪಾಯಿಂಟ್ ವ್ಯೂವಲ್ಲಿ ನಾವು ಯಾವ ಕ್ವಶನನ್ನು ಇದರಲ್ಲಿ ನೋಡ್ಬೋದು, ಇದರಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ಬೋದು. ಅಪ್ಲಿಕೇಶನ್ಸ್ ಕ್ವಶನ್ಸ್ ಕೇಳಿದರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕೇಳ್ಬೋದು. ಬಟ್ ಕ್ಲಾಸಿಫಿಕೇಷನ್ಸ್ ಕೇಳಿದಾಗ ನೀವಲ್ಲಿ ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಎಕ್ಸಾಮಲ್ಲಿ ನೋಡ್ಕೊಡ್ಬೇಕು. ಇಷ್ಟೆಲ್ಲ ಸಾಲಿಡ್ಸ್ ಇದೆ ಅಂತ ನಮ್ಗೆ ಗೊತ್ತಿರಬೇಕು. ಮಾಲಿಕ್ಯುಲರ್ ಸಾಲಿಡ್ಸ್ ಇದೆ, ಅಯಾನಿಕ್ ಸಾಲಿಡ್ಸ್ ಇದೆ, ಮೆಟಾಲಿಕ್ ಸಾಲಿಡ್ಸ್ ಇದೆ, ಕೋವಲೆಂಟ್ ಸಾಲಿಡ್ಸ್ ಇದೆ. ಫಸ್ಟ್ ನಾವು ಬಿಫೋರ್ ದಟ್ ಒನ್ ನೋಡಿದಾಗ ಸಾಲಿಡ್ಸ್ ಅಂತ ಹೇಳ್ಬಿಟ್ಟು ಬರೀ ಎಕ್ಸಾಂಪಲ್ಸು, ಡೆಫಿನೆಟ್ ಮಾಸ್, ಡೆಫಿನೆಟ್ ಶೇಪ್, ಡೆಫಿನೆಟ್ ವಾಲ್ಯೂಮ್, ಆಟಮ್ಸ್ ಆರ್ ಅರೇಂಜರ್ ವೆರಿ ರಿಜಿಡ್ಲಿ, ಇದೆಲ್ಲ ಹೇಳ್ತಾ ಇದ್ವಿ. ಇದನ್ನು ನೋಡಿದಾಗ ನಮಗೆ ಸ್ವಲ್ಪ ಎಲ್ಲ ಪಾಯಿಂಟ್ಸು ಗೊತ್ತಾಗುತ್ತೆ. ಈ ಚಾಪ್ಟ್ರಲ್ಲಿ ನೀವು ಕಲಿಬೇಕು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಜಾಸ್ತಿ ಅಂಶಗಳಿರುತ್ತೆ. ಬಟ್ ದಿಸ್ ಚಾಪ್ಟರ್ ಈಸ್ ರೆಸ್ಟ್ರಿಕ್ಟೆಡ್ ಫಾರ್ ಓನ್ಲಿ 7 ಮಾರ್ಕ್ಸ್. ಅಷ್ಟು ಪಾಯಿಂಟ್ಸನ್ನು ಮಾತ್ರ ನಾವಲ್ಲಿ ಕಲಿತಾ ಹೋಗಬೇಕು. ಇನ್ನೊಂದು ಪಾಯಿಂಟಿಗೆ ಬರೋಣ. ಕ್ರಿಸ್ಟಲೈನ್ ಇದರಲ್ಲಿ ನೋಡಿದಾಗ ನೆಕ್ಸ್ಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಾಯಿಂಟ್ಸಲ್ಲಿ ಬರುತ್ತೆ. ಜಸ್ಟ್ ಇನ್ನೊಂದು ಈಗ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಇದೊಂದು ಪಾಯಿಂಟ್ಸ್ ನಮಗೆ ಈಸಿ ಆಗ್ಬೋದು. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ ಸ್ಟೇಟ್. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ ಸ್ಟೇಟ್ ನೋಡಿದಾಗ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನೀವು ಪಾಯಿಂಟ್ಸನ್ನು ನೋಡ್ಕೋಬೋದು. ಈ ಪಾಯಿಂಟ್ಸನ್ನು ಇದು ಕೂಡ 2 ಮಾರ್ಕ್ ಕ್ವಶನ್ಸಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಹ್ಯಾವ್ ಡೆಫಿನೆಟ್ ಮಾಸ್, ವಾಲ್ಯೂಮ್ ಆ್ಯಂಡ್ ಶೇಪ್. ಇದು ಆಲ್ರೆಡಿ ಮೊದಲಿಂದ ಗೊತ್ತಿದೆ. ಸಾಲಿಡ್ ಅಂದ ತಕ್ಷಣ ಬಂದುಬಿಡುತ್ತೆ ನಿಮಗೆ. ಅದಾದಮೇಲೆ ಎರಡನೇದು ನೋಡಿದಾಗ ಸ್ಟ್ರಾಂಗ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸ್ಟ್ರಾಂಗ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದಾಗ ಒಂದೊಂದು ಆಟಮ್ಗೂ ಕೂಡ ನಮಗೆ ಹೇಗೆ ನಾವು ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂತೇಳಿ ನೋಡಿದಾಗ ಒಂದು ತುಂಬ ಗೊತ್ತಾಗಿರುತ್ತೆ. ಇನ್ಕಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ದ ಥರ್ಡ್ ಪಾಯಿಂಟ್ ಈಸ್ ಇನ್ಕಂಪ್ರೆಸಿಬಲ್ ಆ್ಯಂಡ್ ರಿಜಿಡ್. ದ ಫೋರ್ತ್ ಪಾಯಿಂಟ್ ಈಸ್ ದ ಕಾನ್ಸ್ಟಿಟ್ಯೂಯೆಂಟ್ particles have fixed positions, only oscillate about their mean positions. ಅವು ಇರೋ ಜಾಗದಲ್ಲಿ ಮಾತ್ರ ಆಸಿಲೇಟ್ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಿಲ್ಲ. ಸೊ ದೀಸ್ ಆರ್ ದಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸಾಲಿಡ್ ಸ್ಟೇಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. ಸೊ ಫಸ್ಟ್ ವಿ ಲರ್ನ್ಡ್ what are the solids and what are the 2 types of the solids, crystalline solids and amorphous solids. What are the 2 opposite factors responsible for solid, and the differences between crystalline solid and amorphous solid, and the classification of crystalline solids. This year you don't have any classifications of amorphous solid, but strictly onto that the classifications of the crystalline solids, that is molecular solid, covalent solids, ionic solids and metallic solids. And the next one is the general characteristics of the last one, what you are seeing, the general characteristics of the solid state. ಇಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದಾಗ ಇದರಲ್ಲಿ ಇನ್ನೂ ಬರುತ್ತೆ, ಇನ್ನೂ ಕೂಡ ಜಾಸ್ತಿ ಇದೆ.
ಇದನ್ನು ಬೇಸಿಕ್ ಥಿಂಗಾಗಿ ನೋಡ್ಕೊಳ್ಳಿ. ಮೊದಲು ಇದನ್ನು ಬೇಸಿಕ್ ಥಿಂಗಲ್ಲಿ ಒಂದು ಹಾಫ್ ಆನ್ ಅವರ್ ಇದರಲ್ಲಿ ಈ ಮೂರು ಎಲ್ಲ 4-5 ಪಾಯಿಂಟ್ಸನ್ನು ಬರಲಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.